ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ಆಲ್ಸೋ ವಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಆಸ್ ವಿ ಪ್ರಿಪೇರ್ ಆ್ಯಂಡ್ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ ವಚನ 1 ಮತ್ತು ವಚನ 5. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ರಕ್ಷಣೆಯು ಆತನಿಂದಲೇ. ಬಿ ಪೇಷಂಟ್ ಇನ್ ಗಾಡ್ ಆ್ಯಂಡ್ ಆಂಟಿಸಿಪೇಟ್ ಫಾರ್ ಗಾಡ್ ಸಾಲ್ವೇಷನ್. ದೇವರ ರಕ್ಷಣೆಗೋಸ್ಕರ ದೇವರನ್ನು ಕಾದುಕೊಂಡಿರಿ ಎಂಬುದಾಗಿ. ಸೊ ನಾವೆಲ್ಲರೂ ಕಷ್ಟದ ಸಂದರ್ಭಗಳಲ್ಲಿ ಹೋಗುವಾಗ ದೇವರನ್ನು ನಂಬಿ ಶಾಂತ ರೀತಿಯಲ್ಲಿ ಕಾಯುವಾಗ surely we will be able to experience and see the God's miracles and God's intervention in our daily life. So ಹಾಗಾಗಿ ನಾವು ಈ ಆನ್ಲೈನ್ ಬೈಬಲ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವ ಹಾಡುಗಳನ್ನು ಹಾಡಿ ವಿ ಕ್ಯಾನ್ ರಿಲ್ಯಾಕ್ಸ್ ಅವರ್ ಸೆಲ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಗ್ಲೋರಿಫೈ ಗಾಡ್. ನಮ್ಮೆಲ್ಲರಿಗೆ ತುಂಬ ಫೆಮಿಲಿಯರ್ ಆ್ಯಂಡ್ ಈಸಿಯೆಸ್ಟ್ ಸಾಂಗ್ ಬ್ಲೆಸ್ಸೆಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎನ್ನುವಂಥ ಇಂಗ್ಲಿಷ್ ಗೀತೆಯನ್ನು ರಾಗ ಮಾಡುವ. Jesus is mine. Oh, what a foretaste, glory divine, heir of salvation, purchase of God, born of His Spirit, washed in His blood. This is my story, this is my song, praising my Savior all the day long. This is my story, this is my song, praising my Savior all the day long. Perfect submission, perfect delight, visions of heaven
with submission. All is at rest. I in my Savior, happy and glad, watching and waiting, looking above, filled with His goodness, lost in His love. This is my story, this is my song, praising my Savior all the day long. This is my story, this is my song, praising my Savior all the day long. ಸೊ ನಾವು ಮತ್ತೊಂದು ರಾಗ ಮಾಡುವ ಕನ್ನಡ ಗೀತ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಎಂಬುದಾಗಿ. ಸೊ ನಾವೇನಾದರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗುತ್ತಿರುವುದಾದರೆ ದಿಸ್ ಗಿವ್ಸ್ ಇಮ್ಯಾನ್ಸ್ ಬೂಸ್ಟ್ ಟು ರಿನ್ಯೂ ಅವರ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್. ಸೊ ಹಾಗಾಗಿ ಈ ಗೀತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಗೆ ಹೊರಗೆ ಬರಬೇಕು ಕಷ್ಟಗಳಿಂದ ಎನ್ನುವಂಥ ಒಂದು ಇನ್ಸ್ಪೈರಿಂಗ್ ಸಾಂಗ್. ಸೊ ಹಾಗಾಗಿ ಇದನ್ನು ರಾಗ ಮಾಡುವಾಗ ವಿ ಕ್ಯಾನ್ ಫೀಲ್ ದಟ್ ಹೌ ಇಟ್ ಸ್ಟ್ರೆಂಥನ್ಸ್ ಅಸ್ ಎಂಬುದಾಗಿ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು.
ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು, ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು. ಸೋತು ಹೋಗದಿರು, ಮನ ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. So we'll sing another song, last song for today's Bible study. ಯೆಹೋವ ಈರೆ ಒದಗಿಸುವಾತನೇ ನೀ ಸಾಕೆನಗೆ, ಯೆಹೋವನ ಆರೋಗ್ಯದಾತನೇ. So here is God is everything for all of us, but only we have to trust Him and have to be patient in very afflicted or very turbulent situations. So ಹಾಗಾಗಿ when God is with us, everything will be proper. We'll ask God's intervention and God's blessings for our daily life. ಸೊ ಹಾಗಾಗಿ ಗೀತೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ರಾಗ ಮಾಡುವ, ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿಕೊಳ್ಳುವ. ಒದಗಿಸುವಾತನೇ ನೀ ಸಾಕುನು ಸಾಕೆನಗೆ, ಯೆಹೋವ ರಾಫ ಆರೋಗ್ಯದಾತನೇ, ನಿನ್ಗಾಯದೆನ್ ಗುಣವಾದೆನು, ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನನ್ ಕೊರತೆಯೆಲ್ಲ ನೀಗುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿ ಸೃಷ್ಟಿಯ ದೇವರೇ, ನಿನ್ ವಾಕ್ಯದಿ ನಿರ್ಮಿಸಿದೆ, ಪರಿಶುದ್ಧ ಕರ್ತನೇ ಉನ್ನತ ದೇವನೇ, ನೀನಿಲ್ಲದೆ ದೇವನಿಲ್ಲ, ಯೆಹೋವ ಶಾಲೋಮ್ ನನ್ ಸಮಾಧಾನವ, ನನ್ ಹೃದಯದೊಳ್ ತಂದಿರುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನೇ, ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನನ್ನು ರಕ್ಷಿಸ ನಿನ್ನನ್ನರ್ಪಿಸಿದೆ,
ಮಾತ್ರ ಸಾಕು ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಮಾತ್ರ ಸಾಕು ನನಗೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಪ್ರಾರ್ಥನೆಯನ್ನು ಮಾಡುತ್ತಾ, ವಿಶೇಷವಾಗಿ ಕಷ್ಟದ ಕಣ್ಣೀರಿನಲ್ಲಿ ಅನಾರೋಗ್ಯದ ಪರಿಸ್ಥಿತಿಯಲ್ಲಿರುವಂಥವರು, ದೇಶದ ಬೇರೆ ಬೇರೆ ಕಡೆಗಳಲ್ಲಿ, ಪ್ರಪಂಚದ ಅನೇಕ ಕಡೆಗಳಲ್ಲಿ ಜನರು ತಮ್ಮದೇ ಆದ ಸವಾಲುಗಳನ್ನು, ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಿದ್ದಾರೆ. ಎಲ್ಲರನ್ನು ನೆನಪು ಮಾಡಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ನಾವು ಸಮಯವನ್ನು ಕಳೆಯೋಣ. ಪ್ರಾರ್ಥನೆ ಮಾಡುವ. ಭೂಪರ ಲೋಕಗಳ ಒಡೆಯನಾದ ಸರ್ವಶಕ್ತನಾದ ನಮ್ಮ ದೇವರೇ, ಸ್ವಾಮಿ, ನೀನು ಆದಿಯು ಅಂತ್ಯವೂ, ನೀನೇ ಸರ್ವವು, ನೀನೇ ನಮ್ಮ ರಕ್ಷಕನು, ಗುರಾಣಿಯೂ ಆಗಿರುವುದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ದೇವರ, ನಿನ್ನ ಆಶೀರ್ವಾದದಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಿಕೊಡುತ್ತಿರುವಂಥ ಎಲ್ಲ ನಿನ್ನ ಕೃಪಾ ಆಶೀರ್ವಾದಗಳಿಗಾಗಿ ಸ್ತೋತ್ರವಾಗಲಿ. ದೇವರೇ, ಈ ವಾರದ ಕೊನೆಯ ದಿವಸಗಳನ್ನು, ಈ ಶುಕ್ರವಾರದ ಸಂಜೆಯ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ನನ್ನ ಹೆಸರಿನಲ್ಲಿ ಸೇರಿ ಬರುವಂಥ ಕೃಪೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಿ. ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯಗಳನ್ನು, ಅಗತ್ಯತೆಗಳನ್ನು ನೀನು ಅನುಗ್ರಹಿಸುವಂಥ ದೇವರಾಗಿದ್ದಿ. ನಮ್ಮ ಪ್ರಯಾಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆಯಲ್ಲಿದ್ದುಕೊಂಡು ಕಾಪಾಡುತ್ತಾ ಇರುವುದಕ್ಕಾಗಿ ನಾವು ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಸೇರಿ ಬರುವಂತ ನಡೆಸಿದ್ದಿ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಜನರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ತೇವೆ. ನಾವು ದಿನನಿತ್ಯದ ವಾಹಿನಿಗಳನ್ನು, ಮಾಧ್ಯಮಗಳನ್ನು ನೋಡುವಾಗ ಅನೇಕ ಕಡೆಗಳಲ್ಲಿ ಜನರು ಅಪಘಾತಗಳ ನಿಮಿತ್ತವಾಗಿ, ಯುದ್ಧದಿಂದಾಗಿ, ವಾತಾವರಣದ ವೈಪರೀತ್ಯದಿಂದಾಗಿ, ಆರೋಗ್ಯ ಸಮಸ್ಯೆಗಳಿಂದಾಗಿ ಅನೇಕ ಸವಾಲುಗಳು, ಕಷ್ಟಗಳನ್ನು ಎದುರಿಸುವಂಥವ್ರು ಇದ್ದಾರೆ. ಅಂಥವರೆಲ್ಲರನ್ನ ನೆನಪು ಮಾಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಕಷ್ಟ ಕಣ್ಣೀರಿನಲ್ಲಿರುವಂಥ ರೋಗಿಗಳು, ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂಥ ಜನರನ್ನು ನಿನ್ನ ದಯೆಯಿಂದ ನೋಡಬೇಕಾಗಿ ಬೇಡ್ತೇವೆ. ಅನಾರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ರೋಗಿಗಳನ್ನು ಮುಟ್ಟಿ ಸ್ವಸ್ಥ ಮಾಡು. ದೇವರೇ, ಅವರೆಲ್ಲರ ಮೇಲೆ ನಿನ್ನ ದಯೆ, ನಿನ್ನ ಅಂತಃಕರಣವಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಸಮಾಜದಲ್ಲಿರುವಂಥ ಈ ಸೃಷ್ಟಿಯ ವೈಪರೀತ್ಯದಿಂದಾಗಿ ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ಜನರ ಮೇಲೆ ಕೂಡ ನಿನ್ನ ಅಪಾರವಾದ ದಯೆ ಇರಲಿ. ಅಂಥ ಸಮಸ್ಯೆಗಳಿಗೆ ಸಿಲುಕಿರುವಂಥ ಜನರನ್ನು ಬಿಡುಗಡೆಗೊಳಿಸು. ಮತ್ತೆ ಒಂದು ಪರಿಸರದಲ್ಲಿ ಜೀವಿಸಲು ಯೋಗ್ಯವಾದ ಒಳ್ಳೆಯ ವಾತಾವರಣವನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಹೀಗೆ ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿರುವಂಥವರು, ಕಷ್ಟ ಕಣ್ಣೀರಿನಲ್ಲಿರುವಂಥ ಜನರು, ಬಡವರು, ರೋಗಿಗಳು, ನಿರಾಶ್ರಿತರು, ಅಂಥವರೆಲ್ಲರನ್ನ ನೆನಪು ಮಾಡ್ತೇವೆ. ಸ್ವಾಮಿ, ನೀನೇ ಅವರ ಜೊತೆಯಲ್ಲಿರು. ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಸು. ಸಮಸ್ಯೆಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸು. ಮಾತ್ರವಲ್ಲದೆ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯಲ್ಲಿ ಕಷ್ಟ, ನೋವು, ಹಿಂಸೆಗಳನ್ನು ಎದುರಿಸ್ತಿರುವಂಥ ಎಲ್ಲ ಭಕ್ತ ಸಮೂಹಗಳ ಮೇಲೆ ನಿನ್ನ ದಯೆ ಇರಲಿ. ದೇವರೇ ಸ್ವಾಮಿ, ಒಂದು ಸಂದರ್ಭದಲ್ಲಿ ನಾವು ವಾಸ ಮಾಡುವಂಥ ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಶಾರ್ಜಾ ಸಭೆಗಾಗಿ, ಅದರಲ್ಲಿರುವಂಥ ಎಲ್ಲ ನಿನ್ನ ನಂಬಿಗಸ್ತಿಕೆ ಮಕ್ಕಳಿಗಾಗಿ ಸ್ತೋತ್ರವಾಗಲಿ. ಈ ದೇಶದಲ್ಲಿ ಕನ್ನಡ ಭಾಷೆಯ ಜನರಾಗಿ ನಾವು ನಿನ್ನನ್ನು ಆರಾಧಿಸುವಂಥದ್ದು ಮಾತ್ರವಲ್ಲದೆ ನಿನಗೆ ಸಾಕ್ಷಿಯಾಗಿ ನಿನ್ನ ಸೇವೆಯಲ್ಲಿ ಕೈ ಜೋಡಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯನ್ನು ಇಲ್ಲಿ ತನಕ ನೀನು ತಾನೇ ಜೋಪಾನ ಮಾಡುತ್ತಾ ಬಂದಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ನೀನೇ ಸಭೆಯಲ್ಲಿರುವಂಥ ಪ್ರತಿಯೊಂದು ಆತ್ಮಗಳನ್ನು ಆಶೀರ್ವಾದ ಮಾಡು. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಮಾಡುವಂಥ ಶ್ರಮೆಯ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಅಬುದಾಬಿ ಕನ್ನಡ ಸಭೆಯನ್ನು ನೆನಪು ಮಾಡ್ತೇವೆ. ಆ ಸಭೆ ನಿನ್ನ ಚಿತ್ತವಿದ್ರೆ ಈ ವಾರದ ಭಾನುವಾರದಲ್ಲಿ ಸಭೆಯ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಿಕ್ಕಿರುವಾಗ ಆ ಸಭೆಯನ್ನು ಆಶೀರ್ವಾದ ಮಾಡೋ ಅವರೆಲ್ಲ ಸಿದ್ಧತೆಗಳಲ್ಲಿ ನೀನು ಜೊತೆಯಲ್ಲಿರು. ಆ ಕಾರ್ಯಕ್ರಮವನ್ನು ನಿನ್ನ ಮಹಿಮೆಗೋಸ್ಕರ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ, ಅರ್ಥಗರ್ಭಿತವಾದಂಥ ರೀತಿಯಲ್ಲಿ ಆಚರಿಸಿ ಈ ದೇಶದಲ್ಲಿ ನನಗೆ ಸಾಕ್ಷಿಯಾಗಿ ಮಹಿಮೆ ತರುವಂಥ ಸಭೆಯಾಗಿ ನಿಲ್ಲಿಕ್ಕಾಗುವಂತೆ ಸಭೆಯಲ್ಲಿರುವಂಥ ಪ್ರತಿಯೊಂದು ಸದಸ್ಯರನ್ನು ಆಶೀರ್ವಾದ ಮಾಡಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ. ದೇವರ, ಅದೇ ರೀತಿಯಲ್ಲಿ ದುಬೈ ಸಭೆಯನ್ನು ಕೂಡ ಆಶೀರ್ವಾದ ಮಾಡು. ಹೀಗೆ ಸ್ವಾಮಿ, ಇಲ್ಲಿರುವಂಥ 3 ಕನ್ನಡ ಸಭೆಗಳನ್ನು ಆಶೀರ್ವಾದ ಮಾಡು. ಸಭೆಗಳ ಬೆಳವಣಿಗೆಯನ್ನು ಆಶೀರ್ವದಿಸು. ಇಲ್ಲಿರುವಂಥ ಎಲ್ಲ ಜನರ ಉದ್ಯೋಗ, ಕುಟುಂಬ, ಅವರ ಪ್ರಯತ್ನ, ವ್ಯವಹಾರಗಳನ್ನು ಆಶೀರ್ವಾದ ಮಾಡೆಂಬುದಾಗಿ ಕೂಡ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಸ್ವಾಮಿ, ಒಂದು ಸಂದರ್ಭದಲ್ಲಿ ನಮ್ಮ ಶಾರ್ಜಾ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬ ವ್ಯಕ್ತಿಗಳಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಅನಾರೋಗ್ಯದಲ್ಲಿರುವಂಥ ಡೆಲಿಸ್ ಅವರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಕಾಲು ನೋವಿನ ಸಮಸ್ಯೆಯಿಂದಾಗಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರುವಾಗ
ಅವರ ದೇಹಕ್ಕೆ ಬಲ ಶಕ್ತಿಯನ್ನು ತುಂಬು, ಆದಷ್ಟು ಬೇಗ ಚೇತರಿಸಿಕೊಳ್ಳಿಕ್ಕಾಗುವಂತೆ ಅವರು ತೆಗೆದುಕೊಳ್ಳುವಂಥ ಔಷಧಿಗಳ ಮೂಲಕ ನೀನು ಅವರ ದೇಹದಲ್ಲಿ ಕಾರ್ಯ ಮಾಡೆಂಬುದಾಗಿ ಬೇಡ್ತೇವೆ. ಅವರನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಬಲಪಡಿಸು. ಎಲ್ಲ ಸವಾಲುಗಳನ್ನು ನಿನ್ನ ಹೆಸರಿನಲ್ಲಿ ಮೆಟ್ಟಿ ನಿಲ್ಲುವಂತೆ ಅವರನ್ನು ನಡೆಸು ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ಸೂರಜನ್ ಅವರನ್ನು ನೆನಪು ಮಾಡ್ತೇವೆ. ಸೂರಜನ್ಸ್ನವರು ಕಳೆದ ಕೆಲವು ದಿವಸಗಳ ಹಿಂದೆ ಹೃದಯಘಾತದಿಂದಾಗಿ ಆಸ್ಪತ್ರೆಯನ್ನು ಸೇರಿರುವಾಗ ಅವರನ್ನು ದೊಡ್ಡ ಅಪಾಯಕ್ಕೆ ತಪ್ಪಿಸಿ ಜೀವಿತರ ಸಂಖ್ಯೆಯಲ್ಲಿ ಇಟ್ಟದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಸ್ವಾಮಿ, ಈಗಲೂ ಅವರು ಆಸ್ಪತ್ರೆಯಲ್ಲಿದ್ದುಕೊಂಡು ಹೋರಾಟವನ್ನು ಮಾಡುತ್ತಿರುವಾಗ ನಿನ್ನ ಗಾಯಗಳ ಹಸ್ತದಿಂದ ಅವರನ್ನು ಸ್ಪರ್ಶಿಸು. ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನ ನಂಬಿಕೆಯ ನಿನ್ನನ್ನು ಸ್ವಸ್ಥ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಒಂದು ವೇಳೆ ಅವರ ನಂಬಿಕೆಯನ್ನು ಕಳೆದುಕೊಂಡಿದ್ರೆ, ಕಡಿಮೆ ಮಾಡಿದರೆ, ಆ ನಂಬಿಕೆಯನ್ನು ನೀನು ತಾನೇ ಹೆಚ್ಚಿಸಿ ಗುಣಮುಖರಾಗಲಿಕ್ಕಾಗುವಂತೆ ಮತ್ತೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆರೋಗ್ಯದಾಯಕವಾಗಿ ಜೀವಿಸಲಿಕ್ಕಾಗುವಂತೆ ಅವರನ್ನು ನಡೆಸು. ಈ ಒಂದು ಸಂದರ್ಭದಲ್ಲಿ ಅವರನ್ನು ಚಿಕಿತ್ಸೆಗೆ ಒಳಪಡಿಸುವಂಥ ಎಲ್ಲ ವೈದ್ಯರ ಮೂಲಕವಾಗಿ, ನರ್ಸ್ಗಳ ಮೂಲಕವಾಗಿ, ತೆಗೆದುಕೊಳ್ಳುವಂಥ ಔಷಧಿಗಳ ಮೂಲಕವಾಗಿ ನೀನು ಅವರ ದೇಹದಲ್ಲಿ ಕಾರ್ಯ ಮಾಡು, ಬಲ ಶಕ್ತಿ ಆರೋಗ್ಯವನ್ನು ತುಂಬು ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ಅವರನ್ನು ಆಸ್ಪತ್ರೆಯಲ್ಲಿದ್ದುಕೊಂಡು ನೋಡಿಕೊಳ್ಳುವಂಥ ಅವರ ಪತ್ನಿಯನ್ನು ಆಶೀರ್ವಾದ ಮಾಡು. ಅವರಿಗೆ ಕೂಡ ಬೇಕಾದ ಧೈರ್ಯ, ಮನೋಬಲವನ್ನು, ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸು. ಆ ಮೂಲಕ ಆ ಕುಟುಂಬ ಮತ್ತೆ ನಿನ್ನ ಆಶೀರ್ವಾದವನ್ನು ಅನುಭವದಿಂದ ಸವಿದು ನೋಡಲಿಕ್ಕಾಗುವಂತೆ ಆ ಕುಟುಂಬವನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೀಗೆ ಅಂಥ ಪರಿಸ್ಥಿತಿಯಲ್ಲಿರುವಂಥ ಎಲ್ಲ ಜನರನ್ನು ಕಾಪಾಡು ಸ್ವಾಮಿ. ಹೀಗೆ ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ಹೆಸರಾಗಿ ಆಶೀರ್ವಾದ ಮಾಡು. ಎಲ್ಲರ ಉದ್ಯೋಗಗಳಲ್ಲಿ, ಪ್ರಯಾಣಗಳಲ್ಲಿ, ವ್ಯವಹಾರಗಳಲ್ಲಿ ನಿನ್ನ ದಯ ಇರಲಿ. ಮಕ್ಕಳ ವಿದ್ಯಾಭ್ಯಾಸ, ಕಲಿಕೆಗಳನ್ನು ಆಶೀರ್ವಾದ ಮಾಡು. ಈ ಒಂದು ಚಳಿಗಾಲದಲ್ಲಿ ಎಲ್ಲರಿಗೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಹೀಗೆ ನಮ್ಮ ಇಡೀ ಸಭೆಯ ಮೇಲೆ, ಸಭೆಯಲ್ಲಿರುವಂಥ ಎಲ್ಲರ ಮೇಲೆ ನಿನ್ನ ದಯ ಇರಲಿ. ದೂರದಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬದವರನ್ನು ಕಾಪಾಡು. ದೂರದ ಸ್ಥಳಗಳಲ್ಲಿ ತಮ್ಮ ಕುಟುಂಬ ಜೀವಿತವನ್ನು ನಡೆಸುತ್ತಾ ಜೀವಿಸುವಾಗ ನಿನ್ನ ಮಹಿಮೆಗಾಗಿ ಸಾಕ್ಷಿತವಾಗಿ ಜೀವಿಸಲಿಕ್ಕಾಗುವಂತೆ ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ. ಆ ವಾಕ್ಯ ನಮ್ಮ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕಾಗಿದ್ದುಕೊಂಡು ನಾವು ನಡೆಯುವಂಥ ಆದಿಯನ್ನು ನಮ್ಮನ್ನು ಎಚ್ಚರಿಸಲಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ದೇವರ, ಈಗಲೂ ನಿನ್ನ ವಾಕ್ಯವನ್ನು ಹೇಳುವಂಥ ಸೇವಕನನ್ನು, ಕೇಳುವಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ನೀನು ತಾನೇ ಆಶೀರ್ವಾದ ಮಾಡಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಆಮೆನ್. ಪ್ರೀತಿಯುಳ್ಳಂಥ ದೇವಜನರೇ, ಎಲ್ರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಮಾತ್ರವಲ್ಲದೆ ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಸ್ವಾಗತ ಮಾಡ್ತೇವೆ. ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಆ್ಯಂಡ್ ಆಲ್ಸೋ ನಾವು ಈ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ಒಂದು ನಮ್ಮ ದಿನನಿತ್ಯದ ಜೀವಿತ ಅಂದರೆ ಪ್ರೆಸೆಂಟ್ ಕಾಂಟ್ಯಾಕ್ಸ್ಟ್ ಆ್ಯಂಡ್ ವರ್ಡ್ ಆಫ್ ಗಾಡ್, ಇಟ್ ಹ್ಯಾಸ್ ಇಟ್ಸ್ ಓನ್ ಕಾಂಟ್ಯಾಕ್ಸ್ಟ್. ಅದೆರಡರ ಒಂದು ಕಾಂಟೆಕ್ಸ್ಟ್ಗಳು ನಮಗೆ ತುಂಬ ಸಪೋರ್ಟಿವ್ ಆಗಿರ್ತದೆ. ಯಾಕೆಂತ ಹೇಳಿದರೆ ದೀಸ್ ಡೇಸ್ ಆರ್ ವೆರಿ ಡಿಫಿಕಲ್ಟ್. ವಿ ಹ್ಯಾವ್ ಅವರ್ ಓನ್ ಚಾಲೆಂಜಸ್ ಆ್ಯಂಡ್ ಲೈಫ್ ಇಸ್ ನಾಟ್ ಸೋ ಈಸಿ ಆಸ್ ವಿ ಹ್ಯಾವ್ ಥಾಟ್. ಸೊ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಜೀವಿತವನ್ನು ಮಾಡುವಾಗ ವಿ ನೀಡ್ ಇನ್ನರ್ ಸ್ಟ್ರೆಂತ್, ಒಂದು ಆತ್ಮಿಕವಾದ ಅಥವಾ ಆಂತರಿಕವಾದಂಥ ಶಕ್ತಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಅದು ಎಲ್ಲಿಂದ ಬರ್ತದೆ ಹೇಳಿದರೆ, ವಿ ಹ್ಯಾವ್ ಟು ಬಿಲ್ಡ್ ಅವರ್ ಓನ್. ನೋ ಬಡಿ ಈಸ್ ಗೋಯಿಂಗ್ ಟು ಬಿಲ್ಡ್ ದಟ್. ನಮ್ಮ ಆಂತರಿಕ ಶಕ್ತಿ, ಆತ್ಮಿಕ ಶಕ್ತಿಯನ್ನು ನಾವೇ ಬಿಲ್ಡ್ ಮಾಡ್ಕೊಳ್ಬೇಕು. ಅದನ್ನು ನಾವು ಗೇನ್ ಮಾಡಬೇಕಿದ್ರೆ ವಿ ನೀಡ್ ಅ ಸ್ಪಿರಿಚುವಲ್ ಸ್ಟ್ರೆಂತ್. ಆ ಸ್ಪಿರಿಚುವಲ್ ಸ್ಟ್ರೆಂತ್ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಸಿಗ್ತದೆ. ಸೊ ಅದಕ್ಕೆ ಕೀರ್ತನೆಗಳು 27ನೇ ವಚನದಲ್ಲಿ ಕೀರ್ತನೆಗಾರ ಹೀಗೆ ಹೇಳ್ತಾನೆ, ದಾವೀದ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು ಎಂಬುದಾಗಿ. ಸೊ ಗಾಡ್ ಈಸ್ ಅವರ್ ಲೈಟ್ ಆ್ಯಂಡ್ ಸೇವಿಯರ್, ಆ್ಯಂಡ್ ವೆನ್ he is with us, nobody is going to destroy us, nobody is going to defeat us. ದೇವರು ನಮ್ಮ ಜೊತೆಯಲ್ಲಿರುವಾಗ ಯಾರು ಕೂಡ ನಮ್ಮನ್ನು ಡೆಸ್ಟ್ರಾಯ್ ಮಾಡಲಿಕ್ಕಾಗಲಿ, ಸೋಲಿಸ್ಲಿಕ್ಕಾಗಲಿ ಆಗೋದಿಲ್ಲ. ಸೊ ಎವ್ರಿ ಟೈಮ್ ವೆನ್ ವಿ ರಿಸೈಡ್ಸ್ ಇನ್ ಅವರ್ ಹೌಸ್, ವಿ ಮಸ್ಟ್ ಬಿಲೀವ್ ದಟ್
ಗಾಡ್ ಇಸ್ ಇನ್ ಅಸ್, ಗಾಡ್ ಇಸ್ ವಿತ್ ಅಸ್. ದೇವರು ನಮ್ಮ ಜೊತೆ ಇದ್ದಾನೆ, ನನ್ನಲ್ಲಿದ್ದಾನೆ ಎನ್ನುವಂಥ ನಂಬಿಕೆ ನಮ್ಮನ್ನು ಬಲಪಡಿಸ್ತದೆ, ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಧೈರ್ಯ ಕೊಡ್ತದೆ. ಸೊ ಹಾಗಾಗಿ we always meditate on this and gain God's strength to lead this worldly life. ಸೊ ಇವತ್ತು ನಾವು ಕೀರ್ತನೆಗಳು 91ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 91. ಕಳೆದ ವಾರ 90ನೇ ಅಧ್ಯಾಯವನ್ನು ಓದಿದ್ದೇವೆ. ದಟ್ಸ್ ಆಲ್ಸೋ ಒನ್ ಆಫ್ ದ ವಿಸ್ಡಮ್ ಸಾಮ್, ಒಂದು ಜ್ಞಾನವನ್ನು ಕೊಡುವಂಥ ಒಂದು ಕೀರ್ತನೆ. ಹೇಗೆ ಜ್ಞಾನ ಕೊಡ್ತದೆ ಅಂತ ಹೇಳಿದರೆ, ಲೈಫಲ್ಲಿ ಒಂದು ಪರ್ಪಸನ್ನು ತಿಳಿಸ್ತದೆ, ಮಾತ್ರವಲ್ಲದೆ ಲೈಫಿನ ಒಂದು ಏಮ್ ಅಥವಾ ಎಸೆನ್ಸ್ ಅನ್ನುವಂಥದ್ದು, ಒಂದು ಲೈಫಿನ ಧ್ಯೇಯ, ಜೀವನದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಲೈಫ್ ಏನೆಂಬುದಾಗಿ ಅದು ತಿಳಿಸ್ತದೆ. ಸೊ ಹಾಗಾಗಿ ಅದಕ್ಕೆ ಜ್ಞಾನ ಕೀರ್ತನೆ ಎಂಬುದಾಗಿ ಕೂಡ ಕರೀತಾರೆ. ಸೊ ನಾವು ಮುಂದುವರೆದು ಇವತ್ತಿನ ಕೀರ್ತನೆ 91 ತುಂಬ ಜನಕ್ಕಿದ್ದು ಮೆಮೊರಿ ಕೂಡ ಆಗಿರಬಹುದು, ಅಂದರೆ ಬಾಯಿಪಾಠ ವಚನವನ್ನು ಮಾಡಿರುವಂತಹ ಒಂದು ಕೀರ್ತನೆ. ಸೊ ಈ ಕೀರ್ತನೆಯನ್ನು ನಾನು ಓದ್ತೇನೆ ಫುಲ್ಲು, ಮತ್ತೆ ಅದನ್ನು ಧ್ಯಾನ ಮಾಡುವ. ದೇವಾಶ್ರಿತನು ಸುರಕ್ಷಿತನಾಗಿರುವನು, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೀಟಿಯೂ ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡಿಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂಬುದೇ. ಸೊ ಈ ಕೀರ್ತನೆ ನಮ್ಮಲ್ಲಿ ಬಾಯ್ಪಾಠ ಇರುವಂಥದ್ದು ನಾನು ಆಗಲೇ ಹೇಳಿದ ಹಾಗೆ. ಇನ್ನೊಂದು ಕಡೆ ದಿಸ್ ಗಿವ್ಸ್ ಇಮ್ಯಾನ್ಸ್ ಸ್ಟ್ರೆಂತ್, ತುಂಬ ಅಪಾರವಾದ ಶಕ್ತಿಯನ್ನು ಓದುಗಾರರಿಗೆ ಕೊಡ್ತದೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಕನ್ಸೋಲಿಂಗ್ ಆರ್ ಕರೇಜಿಂಗ್ ಕೀರ್ತನೆ ಅಂತ ಕೂಡ ಹೇಳ್ಬೋದು. ಅಂದರೆ ಒಂದು ಸಮಾಧಾನ ಪಡಿಸುವಂಥ, ಧೈರ್ಯ ಪಡಿಸುವಂತಹ ಕೀರ್ತನೆ. ಯಾಕೆ ಅಂತ ಹೇಳಿದರೆ ಕಂಟೆಂಟ್ಸ್ ಆ ರೀತಿಯಲ್ಲಿ ಇರೋದರಿಂದ ಈ ಕೀರ್ತನೆಯನ್ನು ನಾವು ಹಾಗೆ ಕರಿಬೋದು. ಸೊ ಈ ಕೀರ್ತನೆಯನ್ನು ನಾವು ಧ್ಯಾನ ಮಾಡ್ತಾ ಹೋಗೋದಾದರೆ, ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋದಾದರೆ, ಈ ಕೀರ್ತನೆಯ ಟೈಟಲ್ ದೇವಾಶ್ರಿತನು ಸುರಕ್ಷಿತನಾಗಿರುವನಂತ ಇದೆ. ವಿಮೋಚನ ಕಾಂಡ 23:20-26 ಸೊ ಇದನ್ನು ನೋಡುವಾಗ ಈ ಕೀರ್ತನೆಗೆ ಯಾರು ಬರೆದದ್ದು, ಯಾವ ಸಂದರ್ಭ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲವರ ಪ್ರಕಾರ ವಿಮೋಚನ ಕಾಂಡ ಇದೆಲ್ಲ ನೋಡುವಾಗ ಮೋಶೆಯೇ ಬರೆದಿರಬಹುದು, ಮೋಶೆ ಕಾಲದಲ್ಲಿ ಎನ್ನುವಂತಹ ಒಂದು ಅಭಿಪ್ರಾಯಗಳು ಇರುವಂಥದ್ದನ್ನು ನೋಡ್ತೇವೆ. ಅದರಲ್ಲಿ ಕೂಡ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ಬರುವಂಥ ವಿಷಯಗಳು ಇದಕ್ಕೆ ಸ್ವಲ್ಪ ಸಿಮಿಲರ್ ಆಗಿರುವುದರಿಂದ ಇದನ್ನು ಮೋಶೆ ಬರೆದಿರ್ಬೋದು ಅಥವಾ ಸೆಪ್ತುವಾಂಗಿತ, ಆ ಪಂಚಗ್ರಂಥಗಳಲ್ಲಿರುವಂಥ ಒಂದು ಕಂಟೆಂಟ್ಗಳ ಆಧಾರದಲ್ಲಿ ಇದನ್ನು ಮೋಶೆ ಬರೆದಿರಬಹುದು ಎನ್ನುವಂಥ ಕೆಲವು ವಾದಗಳಿದೆ. ಇನ್ನೊಂದು ಕಡೆಯಲ್ಲಿ ಕೆಲವರ ಪ್ರಕಾರ ದಾವೀದ ಇದನ್ನು ಬರೆದಿರಬಹುದು ಅಂತ ಹೇಳ್ತಾರೆ. ಯಾಕೆ ದಾವೀದ ಬರೆದಿರಬಹುದು ಅಂತ ಹೇಳ್ತಾರೆ ಅಂತ ಹೇಳಿದರೆ, ಅಲ್ಲಿ ಉಪಯೋಗಿಸಲ್ಪಟ್ಟಂಥ ಪದಗಳು, ಬರೆಯಲ್ಪಟ್ಟಂಥ ಶೈಲಿ ದಾವೀದ ಬೇರೆ ಕೀರ್ತನೆಗಳೊಟ್ಟಿಗೆ ಹೇಗೆ ಬರೆದಿದ್ದಾನೋ ಅದೇ ರೀತಿಯಲ್ಲಿ ದಾವೀದ ಅಂತ ಹೇಳಿ. ಸೊ ಹಾಗಾಗಿ ವಿ ಕ್ಯಾನ್ ಥಿಂಕ್ ದಟ್ ಬೋತ್ ಮೈಟ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್, ಅಥವಾ ಬೇರೆ ಬೇರೆ ವ್ಯಕ್ತಿಗಳಿಂದ ಕೂಡ ಬರೆದಿರುವಂಥ ಸಾಧ್ಯತೆ ಉಂಟು.
ಆದರೆ ಕೂಡ ಈ ಕೀರ್ತನೆ ಕ್ರೈಸ್ತರಾದಂಥವರ ಆತ್ಮಿಕ ಜೀವಿತದಲ್ಲಿ ಒಳ್ಳೆಯ ಇನ್ಫ್ಲುಯೆನ್ಸ್ಡ್ ಸಾಮ್ ಅಂತ ಹೇಳಿ ಕರಿಬೋದು. ಸೊ ನಾವು ಈ ಕೀರ್ತನೆ ಬಗ್ಗೆ ಒಬ್ಬ ಥಿಯಾಲಜಿನ್ ಹೀಗೆ ಹೇಳ್ತಾನೆ, ದಿ ಸಾಮ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪೊಸೆಷನ್ಸ್ ಆಫ್ ದ ಸೈಂಟ್ಸ್ ಎಂಬುದಾಗಿ. ದಿ ಸಾಮ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪೊಸೆಷನ್ಸ್ ಆಫ್ ದ ಸೈಂಟ್ಸ್ ಎಂಬುದಾಗಿ ಅಂತ ಹೇಳಿದ್ರೆ, ಸಂತರ ಅಥವಾ ಕ್ರೈಸ್ತ ಸನ್ಯಾಸಿಗಳ ಒಂದು ಸಂಪತ್ತಾಗಿರುವಂತಹ ಕೀರ್ತನೆ ಇದು ಅಂತ ಹೇಳಿ, ಒಂದು ಪೊಸಿಷನ್, ಇಟ್ಸ್ ಅ ಟ್ರೆಷರ್ ಆಫ್ ಸೈನ್ಸ್ ಎಂಬುದಾಗಿ ಕೂಡ ಕೆಲವು ಥಿಯೋಲಾಜಿಯನ್ಸ್ ವಾದ ಪಡುವಂಥದ್ದನ್ನು ನೋಡ್ತೇವೆ. ಸೊ ಅಂದರೆ ಈ ಕೀರ್ತನೆ ಅಷ್ಟು ಪ್ರಭಾವ, ಅಷ್ಟು ಇಂಪಾರ್ಟೆನ್ಸ್ ಎನ್ನುವಂಥ ರೀತಿಯಲ್ಲಿ ಅರ್ಥವನ್ನು ಮಾಡ್ತಾರೆ. ನಾವು ಇದನ್ನು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋದಾದ್ರೆ ವಚನ 1-2 ಇದಕ್ಕೆ ಹೀಗೆ ಟೈಟಲ್ ಮಾಡ್ಬೋದು, ದ ಅಶೋರೆನ್ಸ್ ಆಫ್ ಗಾಡ್ಸ್ ಪ್ರೊಟೆಕ್ಷನ್ ಎಂಬುದಾಗಿ. ದ ಅಶೋರೆನ್ಸ್ ಆಫ್ ಗಾಡ್ಸ್ ಪ್ರೊಟೆಕ್ಷನ್, ದೇವರ ರಕ್ಷಣೆಯ ಒಂದು ಭರವಸೆಯನ್ನ ಕೊಡುವಂಥದ್ದು. ಸೊ ಕೀರ್ತನೆಗಾರ ಜನರಿಗೆ ದೇವರ ಕುರಿತಾಗಿ ಹೇಳುವಂತ ರೀತಿಯಲ್ಲಿ ಈ ಸಾಲುಗಳು ಪ್ರಾರಂಭವಾಗ್ತದೆ. ದೇವರನ್ನು ಆಶ್ರಯಿಸಿಕೊಂಡವನು ಸುರಕ್ಷಿತನಾಗಿರುವನು, ನನ್ನ ದೇವರು ನನ್ನ ದುರ್ಗವು ಯೆಹೋವನೇ ಎಂಬುದಾಗಿ ಹೇಳ್ತೇನೆ ಎನ್ನುವಂಥ ರೀತಿಯಲ್ಲಿ ಆ ಕೀರ್ತನೆಯನ್ನ ಪ್ರಾರಂಭ ಮಾಡ್ತಾನೆ. ಸೊ ಅಂದ್ರೆ ಹೀಗೆ ಹೇಳುವಾಗ ಆ ಕೀರ್ತನೆಗಾರ ನನ್ನ ಆಶ್ರಯತಾಣ, ನನ್ನ ರಕ್ಷಣೆ, ನನ್ನ ಒಂದು ಗುರಾಣಿ, ಖೇಡ್ಯ, ನನ್ನ ಸ್ಟ್ರೆಂತ್ ಅದು ಯಾರಂತ ಹೇಳಿದ್ರೆ ಯೆಹೋವ ದೇವರು, ದ ಡ್ವೆಲ್ಲಿಂಗ್ ಪ್ಲೇಸ್. ನಾವೆಲ್ಲಿ ಹೆಚ್ಚು ವಾಸ ಮಾಡ್ತೇವೆ ಅಂತ ಹೇಳೋದಾದ್ರೆ ನಮ್ಮ ಮನೆಗಳಲ್ಲಿ ಅಂತ ಅಭಿಪ್ರಾಯ ಪಡ್ತೇವೆ. ನಮ್ಮ ಮನೆಗಳು ಕೂಡ ಅನೇಕ ಸಲ ಎಷ್ಟೋ ಸೇಫ್ ಪ್ಲೇಸ್ ಅಲ್ಲ, ಏನ್ ಸಹ ಆಗ್ಬೋದು. ಬಟ್ ಆದ್ರೆ ದೇವರನ್ನು ಆಶ್ರಯಿಸಿಕೊಂಡಾಗ ದಟ್ ಬಿಕಮ್ಸ್ ಅ ಮೋರ್ ಸೇಫೆಸ್ಟ್, ದಟ್ ಬಿಕಮ್ಸ್ ಅ ಮೋರ್ ಹ್ಯಾಪಿಯೆಸ್ಟ್ ಪ್ಲೇಸ್ ಇನ್ ಅವರ್ ಲೈಫ್. ಅದು ನಮಗೆ ಒಂದು ಸಂತೋಷವನ್ನ ಅಥವಾ ಆಶ್ರಯವನ್ನು, ಸುರಕ್ಷತೆಯನ್ನು ಕೊಡುವಂತ ಸ್ಥಳವಾಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಪರಾತ್ಪರನ ಮರವಕ್ಕಿರೋನು ಅಂತ ಹೇಳುವಾಗ, those who trust, believe in God, they can say this faithful words. ಇದು ಸುಮ್ಮನೆ ಯಾರ್ಯಾರೋ ಹೇಳಲಿಕ್ಕಾಗೋದಿಲ್ಲ, ಇದು ನನಗೆ ದೇವರನ್ನು ನಂಬಿದ್ದೇನೆ ಅಂತ ಹೇಳಿ ಸುಮ್ಮನೆ ಬಾಯಿಂದ ಹೇಳುವುದಕ್ಕೂ ಅನುಭವದಿಂದ ಹೇಳುವಂಥದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದರಿಂದ ಐ ಡೋಂಟ್ ಹ್ಯಾವ್ ಟು ಫಿಯರ್ ಆಫ್ ಎನಿಥಿಂಗ್ ಎಂಬುದಾಗಿ, ಯಾವುದಕ್ಕೆ ಕೂಡ ಭಯಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಎವ್ರಿ ಚೈಲ್ಡ್ ಆಫ್ ಗಾಡ್ ಲುಕ್ಸ್ ಟುವರ್ಡ್ಸ್ ದಿ ಇನ್ನರ್ ಸ್ಯಾಂಕ್ಚುರಿ ಆ್ಯಂಡ್ ದ ಮರ್ಸಿ ಸೀಟ್, yet all do not dwell in the most holy place. They run to it at times and enjoy occasional approaches, but they do not habitually reside in the mysterious presence ಎಂಬುದಾಗಿ ಅಂತ ಹೇಳಿದ್ರೆ, ಹೆಚ್ಚಿನ ಜನರು ಚರ್ಚ್ಗಳಿಗೆ ಹೋಗಬೇಕು ಅಥವಾ ಒಂದು ಹೋಲಿ ಪ್ಲೇಸಿಗೆ, ಹೋಲಿ ಸ್ಯಾಂಚುರಿಗೆ ಹೋಗ್ಬೇಕಂತ ಹೇಳಿ ಇಷ್ಟಪಡ್ತಾರೆ. ಬಟ್ ಆದರೆ ಅದು ಯಾವ ಸಂದರ್ಭ ಅಂತ ಹೇಳೋದಾದ್ರೆ ಓನ್ಲಿ ಅಕೇಶನ್ಸ್, ಒಂದು ಕ್ರಿಸ್ಮಸ್ ಅಥವಾ ನಾವೇನು ಹಬ್ಬದ ಕ್ರೈಸ್ತರು ಅಂತ ಹೇಳ್ತೇವೋ ಹಾಗೆ ಅಂಥ ಒಂದು ಟೈಮಲ್ಲಿ ಹೋಗ್ಲಿಕ್ಕೆ ಇಷ್ಟವನ್ನು ಪಡ್ತಾರೆ. ಬಟ್ ಆದರೆ ಅವರು ನಿಜವಾಗಿ ಅದರಲ್ಲಿ ವಾಸ ಮಾಡಬೇಕು, ದೇವರ ಪ್ರಸನ್ನತೆಯನ್ನು ಅನುಭವ ಮಾಡಬೇಕೆನ್ನುವಂತಹ ಆಸೆ ಇರುವಂಥವರು ತುಂಬ ಕಡಿಮೆ ಎನ್ನುವಂಥದ್ದು ಈ ಥಿಯಾಲಜಿಯನ್ನ ವಾದ. ಸೊ ಹಾಗಾಗಿ ಎಲ್ಲರೂ ಕೂಡ ಪರಾತ್ಪರನ ಮೊರೆ ಹೊಕ್ಕಿರೋನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತೇನೆ ಅಂತ ಹೇಳುವಂಥವರು ತುಂಬ ಕಡಿಮೆ. ಸೊ ಹಾಗಾಗಿ ಅವನು ಈ ಉದ್ದೇಶದಿಂದ ಹೇಳ್ತಾನೆ. ಯಾರು ಹೇಳ್ತಾರೆ ಅಂತ ಹೇಳಿದ್ರೆ, ದೋಸ್ ಹೂ ಸ್ಟ್ರಾಂಗ್ಲಿ ಬಿಲೀವ್ಸ್ ಇನ್ ಗಾಡ್, ದೋಸ್ ಹೂ ಲಾಂಗ್ಸ್ ಫಾರ್ ದಿ ಗಾಡ್ಸ್ ಪ್ರೆಸೆನ್ಸ್ ಅಂಡ್ ಗಾಡ್ಸ್ ಸ್ಯಾಂಕ್ಚುರಿ. ಯಾರು ದೇವರ ಪರಿಶುದ್ಧ ಆಲಯ ಪ್ರಸನ್ನತೆಗಾಗಿ ಆತುರ ಪಡ್ತಾರೋ ಅಂಥವರು ಇಂತಹ ನಂಬಿಗಸ್ತಿಕೆ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳ್ಕೊಂಡು. ಸೊ ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗ ಅಂತೆಲ್ಲ ಹೇಳಬೇಕಿದ್ರೆ, ಗಾಡ್ ಇಸ್ ಅ ಶ್ಯಾಡೋ ಆಫ್ ರಾಕ್ ಟ್ರೀ. ದೇವರನ್ನ ಅನೇಕ ಸಲ ದಾವಿದಾಗಿರ್ಬೋದು, ಮೋಶ ಆಗಿರ್ಬೋದು, ಬಂಡಿ, ಆಶ್ರಯಗಿರಿ ಹೀಗೆಲ್ಲ ಅವರು ಡಿಸ್ಕ್ರೈಬ್ ಮಾಡುವಂಥದ್ದನ್ನು ನೋಡ್ತೇವೆ. ಸೊ ಅದನ್ನು ಅವ್ರು ಹೇಳಬೇಕಿದ್ರೆ ದೇ ಹ್ಯಾಡ್ ಅ ಗುಡ್ ಸ್ಪಿರಿಚುವಲ್ ರಿಲೇಶನ್ಶಿಪ್. ದೇವರೊಟ್ಟಿಗೆ ಅವರಿಗೆ ಒಂದು ಒಳ್ಳೆ ಇಂಟಿಮೇಟೆಡ್ ರಿಲೇಶನ್ಶಿಪ್, ಆತ್ಮೀಯವಾದಂಥ ಸಂಬಂಧ ಇತ್ತು. ಹಾಗಾಗಿ ಆಶ್ರಯಿಸಿಕೊಂಡಾಗ ಅವರಿಗೆ ಅನುಭವದಿಂದ ಆಗುವಂಥ ಮಾತುಗಳು ಇದು, ಶರಣನು ನನ್ನ ದುರ್ಗವು ಎಂಬುದಾಗಿ. ಸೊ ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂಬುದಾಗಿ ಹೇಳ್ಬೇಕಿದ್ರೆ, ದಟ್ ಕಮ್ಸ್
ಥ್ರೂ ಫೇತ್, ಅವರ ನಂಬಿಕೆಯಿಂದ ಹೊರಗೆ ಬರುವಂತ ಮಾತುಗಳು. ಸೊ ಮುಂದಿನ ವಚನಗಳಿಗೆ ನಾವು ಹೋಗುವುದಾದ್ರೆ 3-4 ವಚನ, ಅದಕ್ಕೆ ನಾವು ಹೀಗೆ ಟೈಟಲ್ ಮಾಡ್ಬೋದು, ಹೌ ಗಾಡ್ ಬ್ರಿಂಗ್ಸ್ ಹಿಸ್ ಪ್ರೊಟೆಕ್ಷನ್, ಕಂಫರ್ಟ್ ಅಂಡ್ ಕೇರ್ ಎಂಬುದಾಗಿ. ದೇವರು ಹೇಗೆ ತನ್ನ ರಕ್ಷಣೆಯನ್ನ, ಕಂಫರ್ಟ್, ಒಂದು ಸುರಕ್ಷತೆಯನ್ನ, ಕಾಳಜಿಯನ್ನ ಜನರಿಗೆ ತೋರಿಸ್ತಾನೆ ಎಂಬುದಾಗಿ. ಸೊ ಕೀರ್ತನೆಗಾರ ಮುಂದುವರೆದು ಅದರಲ್ಲಿ ಹೇಳುವಂಥದ್ದು, ದೇವರು ಹೇಗೆ ಕಾಪಾಡ್ತೇನೆ ಅಂತ ಹೇಳುವಂಥದ್ದನ್ನ ಸ್ಪೆಸಿಫಿಕ್ ಆಗಿ ಬಿಡಿಸಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಸೊ ಅಲ್ಲಿ ಬೇಟೆಗಾರನ ಬಲೆಯಿಂದಲೂ ಅಂತ ಹೇಳುವಾಗ, ಬೇಟೆಗಾರ ಹೇಗೆ ಒಂದು ಪ್ರಾಣಿಯನ್ನು ಹಿಡಿಬೇಕಿದ್ರೆ ಏನೆಲ್ಲ ಪ್ಲಾನ್ ಮಾಡ್ತಾನೆ. ಸೊ ದೇರ್ ಆರ್ ಮೆನಿ ಪ್ಲಾಟ್ಸ್ ದಟ್ ಈ ಕ್ಯಾನ್ ಎಕ್ಸ್ಪೋಸ್ ಟು ಟ್ರ್ಯಾಪ್ ಇನ್ ಟು ಎನಿ ಆನಿಮಲ್ ಆರ್ ಹ್ಯೂಮನ್. ಒಬ್ಬ ವ್ಯಕ್ತಿಯನ್ನ, ಒಬ್ಬ ಮನುಷ್ಯನನ್ನ ಬಲೆಯಲ್ಲಿ ಕೆಡಿಸ್ಲಿಕ್ಕೆ ಆ ಒಂದು ಬೇಟೆಗಾರ ಹೇಗೆ ಕೂಡ ಪ್ರಯತ್ನಗಳನ್ನ ಮಾಡ್ಬೋದು. ಸೊ ಹೀಗೆ ಪ್ರಯತ್ನ ಮಾಡುವಾಗ ಅದನ್ನ ತಿಳಿಸಿದೆ, ಅವನು ಯಾವುದೇ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ ಕೂಡ ಅದೆಲ್ಲದರಿಂದ ತಪ್ಪಿಸುವಂಥವನು ದೇವರು ಎಂಬುದಾಗಿ. ಸೊ ಅದಕ್ಕಾಗಿ ಇದೊಂದು ಮೆಟಾಫರ್ ಅಥವಾ ಎಕ್ಸಾಂಪಲ್ ಆಗಿ ಉಪಯೋಗಿಸಲ್ಪಟ್ಟಂತ ಒಂದು ವಿಷಯ. ಅದರಿಂದ ತಪ್ಪಿಸುವ ಹಾಗೆ ದೇವರು ಎಲ್ಲ ವಿಷಯಗಳಿಂದ ತಪ್ಪಿಸ್ತಾನೆ ಬೇಟೆಗಾರನ ಬಲೆ ಅಂತ ಹೇಳುವಾಗ, ದೇರ್ ಆರ್ ಮೆನಿ ಪೀಪಲ್ ಹೂ ವಾಂಟ್ಸ್ ಅಸ್ ಟು ಫಾಲ್ ಇನ್ ಟು ಎನಿ ಟ್ರ್ಯಾಪ್. ಯಾವುದಾದ್ರೂ ವಿಷಯಗಳಲ್ಲಿ ನಾವು ಬಿದ್ದು ಹೋಗಬೇಕು, ಸೋಲ್ಬೇಕು ಎನ್ನುವಂಥ ರೀತಿಯಲ್ಲಿ ಹೊಂಚು ಹಾಕುವಂಥವ್ರು ಅನೇಕರು ಇರ್ತಾರೆ, ಅಥವಾ ಸೈತಾನ ಇರ್ತಾನೆ. ಸೊ ಅಂಥ ಟೈಮಲ್ಲಿ ಅದೆಲ್ಲವುಗಳಿಂದ ತಪ್ಪಿಸುವಂಥವ್ನು ಯಾರಂತ ಹೇಳಿದರೆ ದೇವರು ಎನ್ನುವಂಥದ್ದನ್ನು ಕೀರ್ತನೆಗಾರ ಹೇಳ್ತಾನೆ. ಸೊ ಅಲ್ಲಿ ಮರಣಕರ ವ್ಯಾಧಿಯಿಂದ ತಪ್ಪಿಸ್ತಾನೆ ಅಂತ ಹೇಳುವಾಗ ಪೆರಿಲಿಯಸ್ ಪೆಸ್ಟಿಲೆನ್ಸಸ್ ಅಂತ ಹೇಳ್ತಾರೆ. ಅಂದರೆ ದೇವರು ಎಂತಹ ವ್ಯಾಧಿಗಳಿಂದ ಅಥವಾ ಮರಣದಿಂದ ಕೂಡ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳುವಂಥದ್ದು. ನಮಗೆ ಡಾಕ್ಟರ್ಗಳು ಕೂಡ ಕೆಲವೊಂದ್ಸಲ ಹೇಳ್ತಾರೆ, ವಿ ಕಾಂಟ್ ಅಶ್ಯೂರ್ ಎನಿಥಿಂಗ್, ಲೆಟ್ಸ್ ವೆಯ್ಟ್ ಫಾರ್ 24 hours ಅಥವಾ ಸ್ವಲ್ಪ ಟೈಮನ್ನು ಕೊಡ್ತಾರೆ. ಆದರೆ ದೇವರಲ್ಲಿ ನಂಬಿಕೆ ಇಟ್ಟಾಗ ದೇವರು ಸತ್ತವರನ್ನು ಕೂಡ ಎಬ್ಬಿಸುವಂಥ ರೀತಿಯಲ್ಲಿ ಮರಣದಿಂದ ಕೂಡ ನಮ್ಮನ್ನು ತಪ್ಪಿಸಲಿಕ್ಕೆ ಶಕ್ತನೆನ್ನುವಂಥದ್ದನ್ನು ಕೀರ್ತನೆಗಾರ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದನ್ನು ಮುಂದುವರೆದವನು ಹೇಳ್ತಾನೆ, ರೆಕ್ಕೆಗಳಿಂದ ಒದಗಿಸುವನು ಆತನ ಪಕ್ಷಿಗಳ ಮರಿಯನ್ನು ಆಶ್ರಯಿಸಿಕೊಳ್ಳುವಿ. ಸೊ ಈ ಕಂಪೇರ್ಸ್ ಗಾಡ್ ವಿತ್ ಅ ಬರ್ಡ್. ಒಂದು ಪಿಜನ್ ಅಥವಾ ಡವ್ಗೆ, ಪಕ್ಷಿಗೆ ದೇವರನ್ನು ಕಂಪೇರ್ ಮಾಡಿ ಹೇಳ್ತಾನೆ. ಹೇಗೆ ಹದ್ದು ತನ್ನ ಮರಿಗಳನ್ನು ರಕ್ಷಿಸಿ ಕಾಪಾಡ್ತದೋ ಅದೇ ರೀತಿಯಲ್ಲಿ ದೇವರು ಕೂಡ ತನ್ನ ಮಕ್ಕಳನ್ನು ಹಾಗೆ ಎಲ್ಲ ಅಪಾಯಗಳಿಗೆ, ಮರಣಕರ ವ್ಯಾಧಿಗಳಿಗೆ ತಪ್ಪಿಸಿ ಕಾಪಾಡ್ತಾನೆ ಎಂಬುದಾಗಿ. ಸೊ ಅದಕ್ಕೆ ಮ್ಯಾಥ್ಯೂ 23:27 ಹೀಗೆ ಹೇಳ್ತದೆ, ಯೇಸು ಸ್ವಾಮಿಗೆ ಹೋದಾಗ ಅಲ್ಲಿ ಜನರಿಗೆ ಹೇಳ್ತಾನೆ, ನೀವು ನನ್ನನ್ನು ಆಶ್ರಯಿಸಿಕೊಂಡ್ರೆ ಬದುಕ್ತೀರಾ, ಇಲ್ಲ ಅಂತ ಹೇಳಿದ್ರೆ ಸತ್ತೋಗ್ತೀರಾ ಅಂತ ಹೇಳುವಾಗ ಯೆರೂಸಲೇಮಿನ ಜನ ದೇವರನ್ನ ನಂಬಲಿಲ್ಲ, ತಿರಸ್ಕರಿಸ್ಬಿಡ್ತಾರೆ. ಆದರೆ ಆತನನ್ನು ಶಿಲುಬೆಗೆ ಹಾಕುವಾಗ ಅಳ್ತಾರೆ, ಆತನ ಸತ್ತಾಗ ದುಃಖ ಪಡ್ತಾರೆ. ಅಂದರೆ ಜನರಲ್ಲಿರುವಂತಹ ಒಂದು ಟೆಂಡೆನ್ಸಿ ಏನಂತ ಹೇಳೋದಾದ್ರೆ, ಅವ್ರು ಸಹಜವಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವ ಬದಲು ಕಳ್ಕೊಂಡಾಗ ದುಃಖ ಪಡುವಂಥದ್ದು. ಸೊ ಇಂತಹ ಒಂದು ಮುಟ್ಟಾಳವಾದಂಥ ಕೆಲಸವನ್ನ ಮಾಡಬಾರ್ದು ಎನ್ನುವಂಥ ರೀತಿಯಲ್ಲಿ ಕೀರ್ತನೆಗಾರ ಜನರನ್ನ ಎಚ್ಚರಿಸ್ತಾನೆ. ಸೊ ಸತ್ಯತೆ ನಿನಗೆ ಕೇಡ್ಯವು ಗುರಾಣಿ ಆಗಿದೆ ಅಂತ ಹೇಳುವಾಗ ಇಟ್ಸ್ ಡಬಲ್ ಆರ್ಮರ್, 2 ರೀತಿಯ ಪ್ರೊಟೆಕ್ಷನ್ ಅನ್ನ ಕೊಡುವಂಥದ್ದು. ಸೊ ಇದರನ್ನ ಹಿಬ್ರಿಯರಲ್ಲಿ ಅವತ್ತಿನ ಕಾಲದಲ್ಲಿ ಬಕ್ಲರ್ ಅಥವಾ ಗುರಾಣಿ ಕೇಡ್ಯ ಅಂತ ಹೇಳುವಾಗ ಸೈನಿಕರಿಗೆ ಕೊಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಸೇಫ್ ಗಾರ್ಡ್. ಅದು ಹೇಗೆ ಒಂದು ಬಾಣ ಅಥವಾ ಕತ್ತಿ ಬೀಸುವಾಗ ಅವರನ್ನು ತಡೆದು ರಕ್ಷಿಸ್ತಾ ಇತ್ತು, ಅದೇ ರೀತಿಯಲ್ಲಿ ಡಬಲ್ ಆರ್ಮರ್ ಆಗಿ ದೇವರು ನಮಗೆ ಇದ್ದಾನೆ, ಎಲ್ಲ ಅಪಾಯಗಳಿಗೆ ತಪ್ಪಿಸ್ತಾನೆ ಎನ್ನುವಂಥ ಒಂದು ರೀತಿಯಲ್ಲಿ ದೇವರ ರಕ್ಷಣೆ ಕಾರ್ಯಗಳನ್ನು ಬಹಳ ಸ್ಪೆಸಿಫಿಕ್ ಆಗಿ ಹೇಳುವಂಥ ಒಂದು ಪ್ರಯತ್ನವನ್ನ ಕೀರ್ತನೆಗಾರ ಮಾಡಿದ್ದಾನೆ. ಸೊ ಮುಂದಿನ ವಚನಗಳಿಗೆ ನಾವು ಹೋಗುವುದಾದ್ರೆ ವಚನ 5-6 ಇದಕ್ಕೆ ನಾವು ದ ರಿಸಲ್ಟ್ ಆಫ್ ಗಾಡ್ಸ್ ಪ್ರೊಟೆಕ್ಷನ್ ಅಂಡ್ ಕೇರ್ ಎಂಬುದಾಗಿ ಟೈಟಲ್ ಮಾಡಬಹುದು. ದ ರಿಸಲ್ಟ್ ಆಫ್ ಗಾಡ್ಸ್ ಪ್ರೊಟೆಕ್ಷನ್ ಅಂಡ್ ಕೇರ್. ಸೊ ಇಲ್ಲಿ ದೇವರು ಯಾವುದೆಲ್ಲದರಿಂದ ನಮ್ಮನ್ನು ಕಾಪಾಡ್ತಾನೆ ಅಥವಾ ದೇವರು ಹೇಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಒಂದು
ವಿಷಯಗಳಿಂದ ಅಂತ ನೋಡೋದಾದ್ರೆ ಸೊ ದೇವರ ಅದು ಜನರಿಗೆ ದೇವರ ರಕ್ಷಣೆ ಕಾರ್ಯ ಅನೇಕ ವಿಧದಲ್ಲಿ ನೆರವಾಗ್ತದೆ. ಅನೇಕ ವಿಧದಲ್ಲಿ ಇಟ್ ಹೆಲ್ಪ್ಸ್ ಅಸ್ ಟು ಸೇಫ್ ಗಾರ್ಡ್ ಅವರ್ ಸೆಲ್ಸ್ ಫ್ರಮ್ ದಿ ಟೆಂಪ್ಟೇಷನ್ಸ್ ಎನಿ ಕೈಂಡ್ ಆಫ್ ಡೇಂಜರ್. ಒಂದು ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಶೋಧನೆಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ 5ನೇ ವಚನದಲ್ಲಿ ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕಂತ ಹೇಳ್ತಾ ಇದ್ದಾನೆ. ಅಲ್ಲಿ ನಾವು ಅದಕ್ಕಿಂತ ಮೊದಲು ದೇವರ ಆಶ್ರಯ ನಮ್ಗೇನು ಕೊಡ್ತದೆ? ಧೈರ್ಯ ಕೊಡ್ತದೆ, ಸಹಾಯ ಮಾಡ್ತದೆ, ನಮ್ಮನ್ನು ಕಾಪಾಡ್ತದೆ, ನಮಗೋಸ್ಕರ ದೇವರು ಯುದ್ಧ ಮಾಡ್ತಾನೆ ಎನ್ನುವಂಥ ಅನೇಕ ಸ್ಟ್ರೆಂತನ್ನು ನಮಗೆ ಅದು ಕೊಡ್ತದೆ. ಸೊ ಹಾಗಾಗಿ ದೇವರ ರಕ್ಷಣೆ ನಮಗೆ ಒಳ್ಳೆಯ ರಿಸಲ್ಟನ್ನು ತಂದು ಕೊಡ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, ಇನ್ ಲೈಫ್ ಲಾರ್ಡ್ ಮೇ permit terrible things to happen to his children as he did to his own son and Job, own son our Lord, but his children know that no power is out of God's control ಎಂಬುದಾಗಿ ವ್ಯಾನ್ ಜೆಮ್ರಿನ್ ಎನ್ನುವಂಥ ಒಬ್ಬ ಥಿಯಾಲಜಿಯನ್. ದೇವರು ತನ್ನ ಮಕ್ಕಳಿಗೆ ಕಷ್ಟ ಕೊಡ್ತಾನೆ, ಆದರೆ ಆ ಕಷ್ಟಗಳು ಏನು ಮಾಡೋದಿಲ್ಲ, ದೇವರಿಗೆ ರಕ್ಷಿಸಲಾರದಂಥ ಮೋಟುಗಾಯಲ ಬದಲಾಗಿ ಕಷ್ಟಗಳಿಂದ ಕೂಡ ದೇವರು ಬಿಡಿಸ್ತಾನೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕಾಗಿ ಕಷ್ಟಗಳು ಬರ್ತದೆ ಎಂಬುದಾಗಿ. ಅದಕ್ಕೆ ಅವನ ಎಕ್ಸಾಂಪಲ್ ಕೊಡುವಂಥದ್ದು ಯೋಬನ ಜೀವನ ಎಷ್ಟು ಕಷ್ಟ ಬಂತು, ಕೊನೆಗೆ ಅದರದ್ದು ಡಬಲ್ ಅಷ್ಟು ಬ್ಲೆಸ್ಸಿಂಗ್ ಆಗ್ತದೆ. ಯೇಸು ಸ್ವಾಮಿಯ ಜೀವನ ಕೂಡ ಅಷ್ಟೇ ಕಷ್ಟಪಟ್ಟು ಬರ್ತದೆ, ಬಟ್ ರಿಸರ್ವೆಕ್ಷನ್ ಮೂಲಕ ಗಾಡ್ ಓವರ್ಕಮ್ ದ ಡೆತ್, ಆ ಒಂದು ಮರಣವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಹಗಲು ರಾತ್ರಿ ಅಂತ ಹೇಳುವಾಗ ಆಪತ್ತು ಅಥವಾ ಸಮಸ್ಯೆಗಳು ಯಾವುದೇ ಟೈಮಲ್ಲಿ ಕೂಡ ಬರ್ಬೋದು ಅಂತ ಹೇಳುವಾಗ ಆ ಸಮಸ್ಯೆಗಳು ಆಲ್ ಪೆರಿಲ್ಸ್, ನಮ್ಮನ್ನು ನಾಶ ಮಾಡುವಂಥ ಅನೇಕ ಶೋಧನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ವಾಕ್ಯದ ಉದ್ದೇಶ. ಸೊ ಅದೆಲ್ಲದರಿಂದ ದೇವರು ಏನು ಮಾಡ್ತಾರೆ, ಅದಕ್ಕೆ ಅವನು ഇരുಳು ಹಗಲು ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ ಅಂತ ಹೇಳುವಂಥದ್ದು. ಬೇರೆ ಬೇರೆ ವಿಧದಲ್ಲಿ ಕಷ್ಟಗಳು ಬರುವಾಗ ವಿ ಡೋಂಟ್ ಹ್ಯಾವ್ ಟು ಫಿಯರ್ ಬಿಕಾಸ್ ಗಾಡ್ ಇಸ್ ವಿತ್ ಅಸ್ ಎನ್ನುವಂಥ ಒಂದು ಧೈರ್ಯ ಕೊಡ್ತಾನೆ. ಸೊ ಮುಂದಿನ ವಚನ 7-8 ವಚನಗಳಿಗೆ ನಾವು ಹೋಗುವುದಾದ್ರೆ, ಅಶೂರೆನ್ಸ್ ಫಾರ್ ದ ಬಿಲೀವರ್ಸ್ ಎಂಬುದಾಗಿ ನಂಬಿಗಸ್ತಿಕೆಯುಳ್ಳವರಿಗಿರುವಂತಹ ಒಂದು ಭರವಸೆ. ಸೊ ಇಲ್ಲಿ ಸಮಸ್ಯೆಗಳು ಯಾವ ರೀತಿಯಲ್ಲಿ ಕೂಡ ಬರ್ಬೋದು 7 ಮತ್ತು 8ನೇ ವಚನದಲ್ಲಿ. ಅದರಲ್ಲಿ ಭಕ್ತರಿಗಿರುವಂಥ ಒಂದು ದೃಢತೆ ಏನಂತ ಹೇಳುವುದಾದ್ರೆ, ದೇವರು ದೊಡ್ಡ ಸಮಸ್ಯೆ ಆಗಿರ್ಬೋದು, ಸಣ್ಣ ಸಮಸ್ಯೆ ಆಗಿರ್ಬೋದು, ರಾತ್ರಿ ಹಗಲು ಮಧ್ಯಾಹ್ನ ಸಂಜೆ ಯಾವುದೇ ಟೈಮಲ್ಲಿ ಮನುಷ್ಯನಿಗೆ ಸಮಸ್ಯೆಗಳು ಬರ್ಬೋದು, ಆದರೆ ಇದೆಲ್ಲದರ ಮಧ್ಯದಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥದ್ದನ್ನು ತುಂಬ ವಿಶೇಷವಾದಂಥ ರೀತಿಯಲ್ಲಿ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಅದಕ್ಕೆ ಅವನು ಹೇಳುವಂಥದ್ದು, ಮೊಗ್ಗಲಲ್ಲಿ 1000 ಜನರು 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು ಅಂತ ಹೇಳುವಂಥದ್ದು. 1 in 10,000 ಕ್ಯಾನ್ ಬಿ ಸೇವ್ಡ್. 10,000ಗಳಲ್ಲಿ ಒಬ್ಬನು ಮಾತ್ರ ಉಳಿತಾನೆ. ಅಂದರೆ 10,000 ಜನರು ಸುತ್ತಲೂ ಸತ್ತು ಬಿದ್ದಿರುವಾಗ ಅದು ಯಾರಂತ ಹೇಳಿದರೆ ದೇವರಲ್ಲಿ ನಂಬಿದಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ. ಸೊ ಹಾಗಾಗಿ ಭಕ್ತನಿಗಿರುವಂಥ ಒಂದು ಸ್ಟ್ರೆಂತ್, ಹಾಗಾಗಿ ಆ ಸ್ಟ್ರೆಂತನ್ನು ಬೆಳೆಸ್ಕೊಳ್ಬೇಕೆಂಬುದಾಗಿ ಕೀರ್ತನೆಗಾರನ ಉದ್ದೇಶವಾಗಿದೆ. ಇನ್ನೊಂದು ಕಡೆಯಲ್ಲಿ ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ, ದ ರಿವಾರ್ಡ್ಸ್ ದಟ್ ವಿಕೆಡ್ ಪರ್ಸನ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್. ಒಬ್ಬ ದುಷ್ಟ ಏನನ್ನು ಅನುಭವಿಸ್ತಾನೆ ಅಂತ ಹೇಳುವಾಗ ಪ್ರತಿದಂಡನೆಯನ್ನು, ದೇವರ ಕೋಪವನ್ನು ಎದುರಿಸಿ ಸಮಸ್ಯೆಗಳಿಗೆ ತನ್ನನ್ನು ತಾನೇ ಎಡೆ ಮಾಡಿಕೊಳ್ತಾನೆ ಅಂತ ಹೇಳಿದರೆ, ಇಟ್ಸ್ ಅ ಕಾಂಟ್ರಾಸ್ಟ್ ಬಿಟ್ವೀನ್ ರೈಚಿಯಸ್ ಆ್ಯಂಡ್ ವಿಕೆಡ್ ಪರ್ಸನ್. ಒಬ್ಬ ದುಷ್ಟನಿಗೂ ನೀತಿವಂತನಿಗಿರುವಂತಹ ಒಂದು ವ್ಯತ್ಯಾಸಗಳನ್ನು ಈ ಭಾಗದಲ್ಲಿ ಕೀರ್ತನೆಗಾರ ಹೇಳುವುದರ ಮೂಲಕ ದೇವರನ್ನು ನಂಬುವಂಥದ್ದು ಜೀವನಕ್ಕೆ ಬಹಳ ಅಗತ್ಯ ಎನ್ನುವಂಥದ್ದನ್ನು ಕೀರ್ತನೆಗಾರ ಬಹಳ ವಿಶೇಷವಾಗಿ ಬಿಡಿಸಿ ಹೇಳ್ತಾನೆ. ಸೊ ಮುಂದುವರೆದು ನಾವು 9-13 ವಚನಗಳನ್ನು ಧ್ಯಾನ ಮಾಡೋದಾದ್ರೆ, ಈ ವಚನಗಳಿಗೆ ಟೈಟಲ್ ಮಾಡೋದಾದ್ರೆ ದ ಅಶೂರೆನ್ಸ್ ರಿಪೀಟೆಡ್ ವಾಯ್ಸ್ ಓವರ್. ಮತ್ತೆ ನಂಬಿಗಸ್ತಿಕೆಯುಳ್ಳುವಂಥ ವ್ಯಕ್ತಿಗಳಿಗೆ ದೇವರ ಭರವಸೆ ಇನ್ನೂ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಪಡ್ತದೆ. ಸೊ ಈ ವಚನ ಕೂಡ ಯೆಹೋವನೇ ನನ್ನ ಶರಣನು, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ ಅಂತ ಹೇಳುವಾಗ ಇಟ್ಸ್ ಅ ರಿಪಿಟೇಷನ್. ಆಗಲೇ ಹೇಳಿದ ಹಾಗೆ ದ ಅಶೂರೆನ್ಸ್ ರಿಪೀಟೆಡ್ ವಾಯ್ಸ್,
1ನೇ ವಚನದಲ್ಲಿ ಪ್ರಾರಂಭವಾಗ್ತದೆ, ಮತ್ತೆ 9ನೇ ವಚನದಲ್ಲಿ ಇಟ್ ರಿಪೀಟ್ಸ್. ಅದರಲ್ಲಿ ಕೀರ್ತನೆಗಾರ ಹೇಳುವಂಥದ್ದು, ದೇವರನ್ನು ಆಶ್ರಯಿಸಿಕೊಂಡ್ರೆ ಏನಾಗ್ತೇವೆ, ನಮಗೆ ಯಾವುದೇ ಕೇಡು ಸಂಭವಿಸುವುದಿಲ್ಲ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಯಾವ ಕೇಡು ನಿನಗೆ ಸಂಭವಿಸುವ ಉಪದ್ರವ ಗುಡಾರದ ಸಮೀಪಕ್ಕೂ ಬಾರದು ಅಂತ ಹೇಳುವಾಗ, ಇಲ್ಲಿ ಯಾರಿಗೆ ಕೂಡ ಕೇಡುಗಳು ಬರುವುದಿಲ್ಲ ಎಂಬುದಾಗಿ ಅಲ್ಲ, ದರ್ ವಿಲ್ ಬಿ ಮೆನಿ ಟ್ರಯಲ್ಸ್ ಅಂಡ್ ಟೆಂಪ್ಟೇಷನ್ಸ್ ದಟ್ ಕಮ್ಸ್ ಟು ಅವರ್ ಲೈಫ್. ನಮ್ಮ ಜೀವಿತಕ್ಕೆ ಅನೇಕ ಶೋಧನೆಗಳು ಮತ್ತೆ ಥ್ರೆಟನ್ಸ್ಗಳು ಬರುವಂಥ ಸಾಧ್ಯತೆಗಳಿದೆ. ಆದರೆ ಅದೆಲ್ಲದರ ಮಧ್ಯದಲ್ಲಿ ನಾವು ನಂಬಿಕಸ್ತಿಕೆ ಉಳ್ಳವರಾಗಿ ಉಳ್ಕೊಳ್ಳುವಾಗ, ದೇವರನ್ನೇ ಆಶ್ರಯಿಸಿಕೊಳ್ಳುವಾಗ ಏನು ಮಾಡ್ತೇವೆ, ಕೇಡು ನಿನಗೆ ಸಂಭವಿಸೋದು ಅಂತ ಹೇಳುವಾಗ ಸಮಸ್ಯೆಗಳು ಬರ್ತದೆ. ಆ ಸಮಸ್ಯೆಗಳು ನಮ್ಗೆ ಏನನ್ನ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಅನಾರೋಗ್ಯ ಬರ್ತದೆ. ಅನಾರೋಗ್ಯದಿಂದ ನಮಗೆ ಏನಾಗೋದಿಲ್ಲ, ಸಾವು ಸಂಭವಿಸೋದಿಲ್ಲ. ಅದು ಹೊರಗೆ ಹೋಗ್ತದೆ, ನಮ್ಮ ದೇಹದಲ್ಲಿ ಮತ್ತಷ್ಟು ಇಮ್ಯೂನೋ ಸಿಸ್ಟಮನ್ನು ಬೂಸ್ಟ್ ಮಾಡ್ತದೆ ಎನ್ನುವಂಥ ಧೈರ್ಯವನ್ನು ಈ ವಾಕ್ಯ ಭಾಗ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳುವಾಗ, ಅನೇಕ ಜನರಿಗೆ ಸಮಸ್ಯೆ ಬರ್ತದೆ. ಸಮಸ್ಯೆಗಳಿಗೆ ಒಳಗಾಗಿ ಸತ್ತಂತಹ ಉದಾಹರಣೆಗಳಿದೆ. ಆದರೆ ಸತ್ತೋದ ತಕ್ಷಣ ಅವರ ಜೀವನ ಅಲ್ಲಿಗೆ ಎಂಬುದಾಗಿ ಕೂಡ ಅಲ್ಲ, ಬದಲಾಗಿ ಸಾವನ್ನು ಕೂಡ ಮೆಟ್ಟೆ ನಿಲ್ಲುವಂಥವನು, ಸಾವಿಗಿಂತ ಮಿಗಿಲಾದಂಥವನು ಯಾರಂತ ಹೇಳುವುದಾದ್ರೆ ನಮ್ಮ ದೇವರು ಇದ್ದಾನೆ ಎನ್ನುವಂತಹ ಒಂದು ನಂಬಿಕೆ. ಸೊ ಉಪದ್ರವ ಗುಡಾರದ ಸಮೀಪಕ್ಕೆ ಬರುವುದು ಅಂತ ಹೇಳುವಾಗ, ಮನೆಯ ಹತ್ತಿರ ಯಾವುದೇ ಶೋಧನೆ ಬರುವುದಿಲ್ಲ ಅಂತ ಹೇಳುವಾಗ, ಇದೊಂದು ರೀತಿಯಲ್ಲಿ ಮೋಶೆ ಕಾಲದಲ್ಲಿ ಇಸ್ರಾಯೇಲರ ಮನೆಗ ಬಾಗಿಲುಗಳಿಗೆ ಹೋಗಿ ರಕ್ತವನ್ನು, ಕುರಿಯ ಪಸ್ಕದ ರಕ್ತವನ್ನು ಹಚ್ಚಿ ಅವರ ಮಕ್ಕಳು, ಚೊಚ್ಚಲ ಮಕ್ಕಳು ಸಂಹಾರ ಹಾಕಿದಾಗೆ ರಕ್ಷಣೆ ಮಾಡಿದಂತಹ ಒಂದು ವ್ಯಾಧಿಯನ್ನು, ವಿಪತ್ತನ್ನು ನಮಗೆ ನೆನಪಿಸ್ತದೆ. ಸೊ ಹಾಗೆ ಯಾರೆಲ್ಲ ದೇವರನ್ನು ಆಶ್ರಯಿಸಿಕೊಳ್ತಾರೋ ಅಂಥವರ ಬಳಿಗೆ ಉಪದ್ರವ, ಸಮಸ್ಯೆಗಳು ಕೂಡ ಸುಳಿಯುವುದಿಲ್ಲ ಎನ್ನುವಂಥದ್ದು. ಸೊ ಮುಂದೆ ಹೋಗಿ ದೇವದೂತರಿಗೆ ಅಪ್ಪಣೆ ಕೊಡ್ತಾನೆ ಅಂತ ಹೇಳುವಾಗ, ದೋಸ್ ಆರ್ ದ ಪೀಪಲ್ ಹೂ ಒಬೇ ಟು ಗಾಡ್ಸ್ ಕಮಾಂಡ್. ದೇವರ ಮಾತುಗಳಿಗೆ, ದೇವರ ಮಾರ್ಗದರ್ಶನದಂತೆ ಕೆಲಸ ಮಾಡುವಂತಹ ದೇವದೂತರು ಏನು ಮಾಡ್ತಾರೆ, ನಮ್ಮನ್ನು ಕಾಪಾಡಲಿಕ್ಕೆ ದೇವರಿಂದ ಯಾವಾಗಲೂ ನೇಮಿಸಲ್ಪಟ್ಟಿರ್ತಾರೆ, ಅಥವಾ ಅವರು ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ. ಸೊ ಅದಕ್ಕೆ ಈ ವಾಕ್ಯವನ್ನು ಮತ್ತಾಯ 4:5-7 ನೋಡ್ಬೋದು. ಯೇಸು ಸ್ವಾಮಿಗೆ ಬರುವಂಥ ಶೋಧನೆಯಲ್ಲಿ ಸೈತಾನ ಈ ವಾಕ್ಯವನ್ನು ಕೋಟ್ ಮಾಡ್ತಾನೆ, ನೀನು ಯೆರೂಸಲೇಮ್ ದೇವಾಲಯದಿಂದ ಕೆಳಗೆ ಧುಮುಕುವಾಗ ಏನಾಗ್ತದೆ, ದೇವದೂತರು ಬಂದು ನಿನ್ನನ್ನು ಹಿಡ್ಕೊತಾರೆ ಅಂತ. ಬಟ್ ಆದರೆ ಅವನು ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ತಾನೆ. ಯಾಕೆ ಯೇಸು ಸ್ವಾಮಿ ಆ ಮಾತುಗಳಿಗೆ ಒಳಗಾಗೋದಿಲ್ಲ. ಅಲ್ಲಿ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ, ನಿನ್ನ ಕರ್ತನಾಗಿರುವಂಥ ಯೆಹೋವನೊಬ್ಬನನ್ನೇ ಅಲ್ಲ, ಆತನನ್ನು ಪರೀಕ್ಷೆ ಮಾಡಬಾರ್ದು ಎಂಬುದಾಗಿ ಕೂಡ ಬರೆದಿದೆಯಲ್ಲ ಎಂಬುದಾಗಿ. ಸೊ ಹಾಗೆ ಹೇಳಿ ಯೇಸು ಸ್ವಾಮಿ ಕೂಡ ಅವನ ಮಾತುಗಳಿಗೆ ಒಳ್ಳೆಯ ಕೌಂಟರನ್ನು ಕೊಡುವಂಥದ್ದು ನೋಡಿದರೆ, ಶೋಧಿತನಾಗಿ ಹೊರಗೆ ಬರುವಾಗ ದೇವದೂತರು ಬಂದು ಏನು ಮಾಡ್ತಾರೆ, ಯೇಸು ಸ್ವಾಮಿಗೆ ಉಪಚಾರ ಮಾಡ್ತಾರೆ. ಅಂದರೆ ಬಲ ಹೊಂದಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸ್ತಾರೆ. ಸೊ ಇದು ಯಾರ ಮೇರೆಗೆ ಅಂತ ಹೇಳಿದರೆ, ದೇವರ ಮಾತಿನ ಮೇರೆಗೆ ದೇವದೂತರು ಕೆಲಸವನ್ನು ಮಾಡುವಂಥದ್ದು. ಸೊ ಹಾಗೆ ದೇವದೂತರು ಭಕ್ತರ ಜೀವಿತದಲ್ಲಿ ಕೂಡ ಅವರನ್ನು ಕಟ್ಟಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಶಕ್ತರು ಎನ್ನುವಂಥದ್ದನ್ನು ತೋರಿಸ್ತದೆ. ಸೊ ಮುಂದೆ ಅವರದು ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ ಅಂತ ಹೇಳಬೇಕಿದ್ರೆ, ನಮಗೆ ಜೀವಿತದ ಹಾದಿಯಲ್ಲಿ ಮುಂದೆ ಮುಂದೆ ಹೋಗುವಾಗ ಅನೇಕ ಇಂತಹ ಶೋಧನೆಗಳು, ವೈರಿಗಳು ಇದ್ದೇ ಇರ್ತಾರೆ. ಸೈತಾನನ ಕಾರ್ಯಗಳು ನಮಗೆ ಯಾವಾಗಲೂ ಎದುರಾಗ್ತಾ ಇರ್ತದೆ. ಆದರೆ ತುಳಿದು ಬಿಡುವಿ ಅಂತ ಹೇಳುವಾಗ, ವಿ ವಿಲ್ ವಿನ್ ಓವರ್ ದೋಸ್ ಸರ್ಪೆಂಟ್ಸ್ ಆ್ಯಂಡ್ ಲಯನ್ಸ್. ಸಿಂಹ ಮತ್ತು ಕೋಬ್ರಾ, ಒಂದು ಸರ್ಪಗಳ ಮೇಲಿಂದ ತುಳಿದು ಹೋಗ್ತೇವೆ ಅಂತ ಹೇಳುವಾಗ, ವಿ ಕ್ಯಾನ್ ಓವರ್ಕಮ್ ದೋಸ್ ಎನಿಮೀಸ್. ಅಂತಹ ಶತ್ರುಗಳನ್ನು ಗೆಲ್ಲಿಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡ್ತಾನೆ ಎಂಬುದಾಗಿ ಅಂತ ಹೇಳಿದರೆ, ಗಾಡ್ ಸರ್ವೆಂಟ್ಸ್ ನಾಟ್ ಮಿರ್ಲಿ ಆಸ್ ಅ ಸರ್ವೈವರ್ಸ್ ಬಟ್ ಆಸ್ ಅ ವಿಕ್ಟೋರಿಯಸ್ ಹೂ ಟ್ರಾಂಪಲ್ ಡೆಡ್ಲಿ ಎನಿಮೀಸ್ ಅಂಡರ್ ಫುಟ್. ಯಾರು ದೇವರ ಮಕ್ಕಳಂತ ಹೇಳುವಾಗ, ದೇ ಆರ್ ನಾಟ್ ಜಸ್ಟ್ ಅ ಸರ್ವೈವರ್ಸ್ ಬಟ್ ದೇ ಆರ್ ಅ ವಿಕ್ಟೋರಿಯಸ್ ಪೀಪಲ್ ಹೂ ಟ್ರಂಬಲ್ ಡೆಡ್ಲಿ ಎನಿಮೀಸ್ ಅಂಡರ್ ಫುಟ್. ನಮ್ಮ ಕಾಲುಗಳಿಂದ ತುಳಿಲಿಕ್ಕೆ ಅಂತ ಹೇಳಿದರೆ, ನಮ್ಮ ಕಾಲುಗಳ ಕೆಳಗೆ ಹಾಕಿ ಅವುಗಳನ್ನು ಜಜ್ಜುವಷ್ಟು ಶಕ್ತಿಯನ್ನು ದೇವರು ನಮಗೆ ಕೊಡ್ತಾನೆ. ಸೊ ಸಿಂಹ ಅಂತ ಹೇಳುವಾಗ
ವಿ ಹ್ಯಾವ್ ಟು ಥಿಂಕ್ ದಟ್ ಎಷ್ಟು ಭಯಂಕರವಾದ ಪ್ರಾಣಿ. ಸರ್ಪ ತುಳಿತೇವೆ ಅಂತ ಹೇಳುವಾಗ ಇಟ್ಸ್ ನಾಟ್ ದ್ಯಾಟ್ ಇಟ್ ವಿಲ್ ಬೈಟ್ ಅಂತ ಹೇಳಿ, ಬಟ್ ಇಟ್ ವಿಲ್ ಬಿ ಅಂಡರ್ ಅವರ್ ಕಂಟ್ರೋಲ್. ದ್ಯಾಟ್ ಮಚ್ ಸ್ಟ್ರೆಂತ್ ವಿ ವಿಲ್ ಗೇನ್. ಸಂಸೋನ್ ಆಗಿರ್ಬೋದು, ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಸಿಂಹವನ್ನು ಗೆಲ್ತಾನೆ. ಸೊ ಅಂಥ ಶಕ್ತಿ ದೇವರನ್ನ ನಂಬಿದಂಥ ಮಕ್ಕಳಿಗೆ ಬರ್ತದೆ. ಯೇಸು ಸ್ವಾಮಿ ಶೋಧನೆಯನ್ನ ಜಯಿಸ್ತಾನೆ. ಸೊ ಅಂಥ ಶೋಧನೆಗಳನ್ನು ಜಯಿಸಲಿಕ್ಕೆ ಯಾರಿಗೆ ಸಾಧ್ಯ ಅಂತ ಹೇಳಿದರೆ ಭಕ್ತರಾದಂಥವರಿಗೆ ಸಾಧ್ಯ ಎನ್ನುವಂಥ ಅರ್ಥವನ್ನು ಇದು ಕೊಡ್ತದೆ. ಸೊ ಮುಂದುವರೆದು ಕೊನೆಯ ಭಾಗ 14ರಿಂದ 16 ವಚನ. ಇದಕ್ಕೆ ನಾವು ಟೈಟಲ್ ನೋಡೋದಾದ್ರೆ ಗಾಡ್ಸ್ ಪ್ರಾಮಿಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಓವರ್ ದ ಒನ್ ಹೂ ಲವ್ಸ್ ಹಿಮ್. ಯಾರು ದೇವರನ್ನು ನಂಬ್ತಾರೋ ಅಂಥವರಿಗೆ ದೇವರ ವಾಗ್ದಾನ ಮತ್ತು ಆಶೀರ್ವಾದಗಳ ಕುರಿತಾಗಿ ಈ ಭಾಗದಲ್ಲಿ ನೋಡ್ತೇವೆ. ಸೊ ಇಲ್ಲಿ ಕೀರ್ತನೆಗಾರ ಬರೆಯುವಾಗ ಸ್ವಲ್ಪ ಸ್ಟೈಲನ್ನು ಚೇಂಜ್ ಮಾಡ್ತಾನೆ. ಹೇಗೆ ಚೇಂಜ್ ಮಾಡ್ತಾನೆ ಅಂತ ಹೇಳುವಾಗ, ದೇವರು ಭಕ್ತನೊಟ್ಟಿಗೆ ಮಾತಾಡುವಂಥ ರೀತಿಯಲ್ಲಿ ಇದನ್ನು ಚೇಂಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇಷ್ಟು ತನಕ ಭಕ್ತ ದೇವರ ಕುರಿತಾಗಿ ಬೇರೆಯವರಿಗೆ ಹೇಳ್ತಾ ಇದ್ದ ಹಾಗೆ ಇತ್ತು. ಈಗ ದೇವರು ತನ್ನ ಭಕ್ತನ ಕುರಿತಾಗಿ ಹೇಳುವಂಥ ಕೆಲವು ಮಾತುಗಳು, ಅದನ್ನು ಹೀಗೆ ನನ್ನಲ್ಲಿ ಆಸಕ್ತನಾಗಿರೋದರಿಂದ ಅವನನ್ನು ರಕ್ಷಿಸುವೆನು, ಉದ್ಧರಿಸುವೆನು, ದಯಾಪಾಲಿಸುವೆನು, ಘನಪಡಿಸುವೆನು, ತೃಪ್ತಿಪಡಿಸುವೆನು, ತೋರಿಸುವೆನು ಅನ್ನುವಂಥ ಈ ಆಕ್ಟಿವ್ ವರ್ಬ್ಸ್ ಅದೇನು ಮಾಡ್ತದೆ, ದೇವರ ಮಾತುಗಳ, ದೇವರ ರಕ್ಷಣೆಯ ಕಾರ್ಯಗಳನ್ನು ನಮಗೆ ತಿಳಿಸ್ತದೆ. ಸೊ ಇಲ್ಲಿ ಬ್ಲೆಸ್ಸಿಂಗ್ಸ್ ಅದು ಹೇಗೆ ಸಿಗ್ತದೆ ಅಂತ ಹೇಳುವುದಾದರೆ, ಆಸಕ್ತನಾಗಿರುವುದರಿಂದ ಅಂತ ಹೇಳುವಾಗ ಕಮಿಟ್ಮೆಂಟ್, ಅವನಿಗೆ ದೇವರ ಒಟ್ಟಿಗೆ ಒಂದು ಒಳ್ಳೆಯ ಕಮಿಟ್ಮೆಂಟ್ ಇದೆ. ಆ ಕಮಿಟ್ಮೆಂಟಲ್ಲಿ ಕವನೆಂಟ್ ಅಂತ ಕೂಡ ಹೇಳ್ತೇವೆ, ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ. ದೇವರು ನಮಗೆ ಕೂಡ ಒಂದು ಕಮಿಟ್ಮೆಂಟ್ ಇರಬೇಕು. ಅಂದರೆ ಚರ್ಚಿಗೆ ಹೋಗ್ಬೇಕು, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಇರಬೇಕು. ಅದಕ್ಕೆ ಅಲ್ಲಿ ಹೇಳುವಂಥದ್ದು ಆಸಕ್ತನಾಗಿದ್ರಿ ಅಂತ. ಯಾರು ಕೀರ್ತನೆ 1ರಲ್ಲಿ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟು ಧನ್ಯನು ಅಂತ ಹೇಳಿ. ಅಂದರೆ ದೋಸ್ ಆರ್ ಮೆಡಿಟೇಟಿಂಗ್ ರೆಗ್ಯುಲರ್ಲಿ ದ ವರ್ಡ್ ಆಫ್ ಗಾಡ್ ಆರ್ ಬ್ಲೆಸ್ಡ್. ನಮಗೆ ಅಂತಹ ಒಂದು ಆಸಕ್ತಿ ಹೇಗೆ ಬರ್ತದೆ ಅಂತ ಹೇಳಿದರೆ, meditating on the word of God and engaging ourselves in the church activities or God's ministerial activities that could benefit us. ಅದು ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಬೆನಿಫಿಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಾಗಿ ಆಸಕ್ತರಾಗಿರುವಾಗ ದೇವರ ರಕ್ಷಣೆಯನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ರಕ್ಷಿಸುವೇನಂತ ಹೇಳುವಾಗ ಇಟ್ಸ್ ಅ ಚಾಯ್ಸ್, ನಾಮ ದೇವರನ್ನು ಅರಿಯುವಂಥದ್ದು. ಬಿಕಾಸ್ ಅಂದರೆ ವರ್ಲ್ಡ್ ವರ್ಸಸ್ ಗಾಡ್, ಅದರಲ್ಲಿ ವಾಟ್ ಡೂ ವಿ ಚೂಸ್, ದ್ಯಾಟ್ ಮೇಕ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ದಿ ಫ್ಯೂಚರ್ ಎಂಬುದಾಗಿ. ಅಂದರೆ ನಾವು ಮುಂದೆ ಏನಾಗ್ತೇವೆ ಅನ್ನುವಂಥದ್ದನ್ನು ಡಿಸೈಡ್ ಮಾಡುವಂಥದ್ದು ನಮ್ಮ ಚಾಯ್ಸ್ ಆಗಿರ್ತದೆ. ನಾವು ಪ್ರಪಂಚವನ್ನು ಆರಿಸಿಕೊಂಡ್ರೆ ವಿ ವಿಲ್ ರಿಸೀವ್ ದ್ಯಾಟ್ ಟೈಪ್ ಆಫ್ ಬ್ಲೆಸ್ಸಿಂಗ್ಸ್, ವರ್ಲ್ಡ್ಲಿ ಮ್ಯಾನರ್ಸ್. ಬಟ್ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರು ಕೊಡುವಂಥ ಬ್ಲೆಸ್ಸಿಂಗ್ಸಿಗೆ ಒಳಗಾಗ್ತೇವೆ. ಸೊ ಮುಂದುವರೆದು, ಮೊರೆಯಿಡುವಾಗ ದಯಪಾಲಿಸುವೆನು, ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ ಹೇಳ್ತಾ ಇದ್ರೆ, ಸೊ ಇಲ್ಲಿ ದೇವರು ಭಕ್ತನಿಗೆ ಅವನ ಕೂಗು ಕೇಳುವಾಗ ಅವನಿಗೆ ಉತ್ತರ ಕೊಡ್ತಾನೆ. ಇನ್ನೊಂದು ಕಡೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುವಂಥವನು ಕೂಡ ದೇವರೇ ಎಂಬುದಾಗಿ. ಅಂದರೆ those who acknowledge his name, those who call upon him, those who seek him will be satisfied. ಯಾರು ದೇವರನ್ನು ಹುಡುಕ್ತಾರೋ, ದೇವರನ್ನು ನಂಬ್ತಾರೋ, ದೇವರನ್ನು ಕರೀತಾರೋ ಅಂಥವರಿಗೆ ದೇವರು ಪ್ರತ್ಯಕ್ಷನಾಗ್ತಾನೆ ಅಥವಾ ಕಾಣಿಸಿಕೊಳ್ತಾನೆ ಎನ್ನುವಂಥ ಮಾತುಗಳನ್ನು ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಸೊ ಟ್ರೂ ಕಂಫರ್ಟ್ ದಟ್ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ ಅಂತ ಹೇಳಿದರೆ, ಆ ಟ್ರೂ ಕಂಫರ್ಟ್ ನಮಗೆ ಯಾರಿಂದ ಒಂದು ಒಳ್ಳೆಯ ರಕ್ಷಣೆ ಅಥವಾ ಕಂಫರ್ಟ್ ಸಿಗ್ತದೆ ಅಂತ ಹೇಳುವಾಗ ದಟ್ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ. ಸೊ ಲಾಸ್ಟಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ರಕ್ಷಣೆ ಅದು ಕೊನೆಯದಾಗಿ ದೇವರಿಂದ ಅಂತಿಮವಾಗಿ ಸಿಕ್ಕುವಂತಹ ಫಾರ್ ಎವರ್ ಬ್ಲೆಸ್ಡ್ ಸಿಚುವೇಶನ್, ಒಂದು ಆಶೀರ್ವದಿಸಲ್ಪಟ್ಟಂಥ ಸ್ಥಿತಿ ಯಾವುದಂತ ಹೇಳುವಾಗ ದೇವರ ರಕ್ಷಣೆಯ ಕಾರ್ಯದಲ್ಲಿ ನಾವುಗಳು ಕೂಡ ಪಾಲುಗಾರರಾಗಿ ರಕ್ಷಣೆಯನ್ನು ಹೊಂದುವಂಥದ್ದು. ಸೊ ಹಾಗಾಗಿ ಈ ಕೀರ್ತನೆ ಟೋಟಲ್ ಆಗಿ ಏನನ್ನು ಹೇಳ್ತದೆ ಅಂತ ನಾವು ನೋಡೋದಾದರೆ, ಒಂದು ಆಲ್ ಟುಗೆದರ್ ಸಮರೈಸ್ ಮಾಡಿ ನೋಡೋದಾದರೆ,
ಯಾರು ದೇವರನ್ನು ನಂಬಿ ಆಶ್ರಯಿಸ್ಕೊಳ್ತಾರೋ, ಗಾಡ್ ಇಸ್ ದರ್ ಡ್ವೆಲ್ಲಿಂಗ್ ಪ್ಲೇಸ್, ಗಾಡ್ ಇಸ್ ದರ್ ಶೀಲ್ಡ್ ಆ್ಯಂಡ್ ಪ್ರೊಟೆಕ್ಟರ್ ಹೂ ಕ್ಯಾನ್ ಸೇವ್ ದೆಮ್ ಫ್ರಮ್ ಎನಿ ಸಾರ್ಟ್ ಆಫ್ ಟೆಂಪ್ಟೇಷನ್ ಆ್ಯಂಡ್ ಪೆಸ್ಟಿಲೆನ್ಸಸ್ ದಟ್ ಕಮ್ಸ್ ಟುವರ್ಡ್ಸ್ ದೆಮ್. ಯಾವುದು ಮನುಷ್ಯರಿಗೆ ನಾಶನವನ್ನು ತರುವಂಥದ್ದು ಇರ್ತದೋ ಅಂಥವರು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಎಲ್ಲ ಸಮಸ್ಯೆಗಳಿಂದ ದೇವರವರನ್ನು ಕಾಪಾಡಲಿಕ್ಕೆ ಸಾಧ್ಯ ಎಂಬುದಾಗಿ. ಸೊ ಹಾಗಾಗಿ ನಮ್ಮ ದಿನನಿತ್ಯ ಜೀವನದಿಂದ ಹಿಡಿದು ಜೀವನದ ಮೊದಲ ದಿನದಿಂದ ಕೊನೆಯ ದಿವಸದ ತನಕ ನಮಗೆ ದೇವರನ್ನು ನಂಬುವಂಥದ್ದು, ಆಶ್ರಯಿಸಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅದು ನಮಗೆ ವಿಶೇಷವಾದ ರಕ್ಷಣೆಯನ್ನು ಕಾಣಲಿಕ್ಕೆ ಸಹಾಯ ಮಾಡ್ತದೆ. ಸೊ ಹಾಗಾಗಿ ಅಂಥ ರಕ್ಷಣೆಯನ್ನು ಹೊಂದಿಕೊಳ್ಳುವಂತಹ ಜೀವಿತಕ್ಕೆ ದೇವರು ನಮ್ಮೆಲ್ಲರನ್ನು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ದೇವರೇ, ಸರ್ವಶಕ್ತನೇ ಸ್ವಾಮಿ, ನನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದವು ಇಡೀ ವಿಶ್ವದೊಟ್ಟಿಗೂ ಅನಾರೋಗ್ಯದಲ್ಲಿರುವಂಥವರೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲ ಕೊನೆಯಲ್ಲಿ ಆಗಿರಲಿ. ಆಮೇನ್.